ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ಮದುವೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನಾವು ರಿಸೆಪ್ಷನ್ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅಲ್ಲಿ ಎದ್ದು ಫ್ರೆಶ್ ಅಪ್ ಆಗಿ ನಾವು ಕಾಫಿ ಕುಡಿದು ಇವಾಗ ಕನ್ವೆನ್ಷನಲ್ ಹಾಲ್ ಹತ್ರ ಹೋಗ್ತಿದ್ದೀವಿ. ನಾವು ನಿನ್ನೆ ನೈಟು ರಿಸೆಪ್ಷನ್ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿ ಮಲ್ಕೊಳ್ಳುವಾಗ ಡಿಸೈಡ್ ಆಗಿದ್ವಿ ಬೆಳಿಗ್ಗೆ ಬೇಗ ಎದ್ದು ಕನ್ವೆನ್ಷನಲ್ ಹಾಲ್ ಹತ್ರ ಹೋಗಬೇಕಂತ. ಏನಕ್ಕಂದರೆ ನಾವು ಇಲ್ಲಿ ಹೇರ್ ಸ್ಟೈಲು ಮತ್ತು ಮೇಕಪ್ ಆರ್ಟಿಸ್ಟಿಗೆ ಹೇಳಿದ್ವಿ ಬೇಗ ಬಂದು ಮಾಡಿಸ್ಕೋತೀವಂತ. ಸೊ ಹಂಗಾಗಿ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನೈಟು ಸ್ವಲ್ಪ ನಿದ್ದೆ ಬಂದದ್ದು ಲೇಟ್ ಆಯಿತು. ಆಮೇಲೆ ಫುಲ್ಲು ಜೋರು ಮಳೆಯೂ ಇತ್ತು. ಸೊ ಹಾಗಾಗಿ ನಮಗೆ ಬೆಳಿಗ್ಗೆ ಆಗಿದ್ದು ಗೊತ್ತಿಲ್ಲ, ಲೇಟಾಗಿ ಎದ್ವಿ. ಒಂದು 7ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ನಾವು ಕನ್ವೆನ್ಷನಲ್ ಹಾಲ್ ಹತ್ರ ಬಂದ್ವಿ. ನಾವು ಬಂದಾಗ ಇನ್ನೂ ಯಾರೂ ಬಂದಿರಲಿಲ್ಲ. ಮುಹೂರ್ತ ಇದ್ದಿದ್ದು 9:30ಗೆ. ನಾವು ಡೈರೆಕ್ಟಾಗಿ ರೂಮಿಗೆ ಹೋದ್ವಿ. ಅಲ್ಲೂ ಕೂಡ ಮೇಕಪ್ ಮಾಡಿಸ್ಕೊಳ್ಳೋರು ಇನ್ನೂ ಇದ್ದರು. ಸೊ ಹಂಗಾಗಿ ಇವರೆಲ್ಲ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ತಿಂಡಿಗೆ ಹೋಗ್ಬಿಟ್ಟು ತಿಂಡಿ ಬಂದುಬಿಡೋಣ ಅಂದ್ಬಿಟ್ಟು ನಾನು ಮತ್ತು ಋತ್ವಿ ನಮ್ಮ ಅಕ್ಕ ಎಲ್ಲ ತಿಂಡಿಗೆ ಹೋದ್ವಿ. ಆಮೇಲೆ ತಿಂಡಿ ತಿನ್ಕೊಂಡು ಮತ್ತೆ ರೂಮಿಗೆ ಬಂದು ಆವಾಗ ಸ್ವಲ್ಪ ಜನಕ್ಕೆ ಮೇಕಪ್ ಆಗಿತ್ತು. ನೆಕ್ಸ್ಟು ಇವಾಗ ನಮ್ಮ ಅಕ್ಕ ಮೇಕಪ್ಗೆ ಮತ್ತು ಹೇರ್ ಸ್ಟೈಲಿಗಂತ ಕೂತಿದ್ಲು. ನಾವು ಇದೇ ಗ್ಯಾಪಲ್ಲಿ ನಮ್ಮ ಋತ್ವಿಗೆ ಡ್ರೆಸ್ ಹಾಕಿದ್ವಿ. ಅವಳಿಗೆ ಡ್ರೆಸ್ ಹಾಕೋದಂತೂ ಭಾರಿ ಕಷ್ಟ. ಸೊ ಡ್ರೆಸ್ ಹಾಕಿ ನಾನು ಸ್ಫೂರ್ತಿ ಹತ್ರ ಕೊಟ್ಟಿದ್ದೆ ನೋಡ್ಕೊ ಅಂತ. ಅದಾದಮೇಲೆ ನಮ್ಮ ಅಕ್ಕಂದು ಇವಾಗ ಮೇಕಪ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂತು. ನಮ್ಮ ಅಕ್ಕಂದು ಆದಮೇಲೆ ನಾನು ಕೂತ್ಕೊಂಡು ಹೇರ್ ಸ್ಟೈಲ್ ಮತ್ತು ಮೇಕಪ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಈ ಸ್ಯಾರಿನ ನಂದು ಲಾಗಲ್ಲಿ ನೀವು ನೋಡಿರ್ತೀರ. ಆ್ಯಕ್ಚುಲಿ ನಾನು ಈ ಸ್ಯಾರಿನ ನಮ್ಮ ಮಾವನ ಮಗನ ಮದುವೆಗೆ ಹಾಕ್ಕೋಬೇಕಂತ ಇದ್ದಿದ್ದು. ಬಟ್ ಅದು ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ನಾನು ಇವಾಗ ನಮ್ಮ ಕಸಿನ್ ಮದುವೆಯಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಆವಾಗ ಹುಡುಗನಿಗೆ ಕಂಕಣ ಕಟ್ತಿದ್ರು. ಸೊ ನಾವು ಫೋಟೋಸು ಮತ್ತು ವೀಡಿಯೋಸು ತೊಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಿದ್ವಿ. ಹಾಗೆ ಒಂದು ಚೌಟ್ರಿ ಸುತ್ತ ಒಂದು ರೌಂಡ್ ಬಂದ್ವಿ. ಇಲ್ಲಿ ನೋಡಿ ಮದುವೆ ಹುಡುಗಿದು ಹೇರ್ ಸ್ಟೈಲು ಮತ್ತು ಸ್ಯಾರಿ ಮತ್ತು ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ಮಂಟಪದ ಹತ್ರ ಬಂದ್ವಿ. ಆವಾಗ ಹುಡುಗಿಗೆ ಕಂಕಣ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರು. ಇದೆಲ್ಲ ಸ್ವಲ್ಪ ಹೊತ್ತು ಅಲ್ಲೇ ರೆಕಾರ್ಡ್ ಮಾಡಿಕೊಂಡು ನಿಂತಿದ್ವಿ. ಆಮೇಲೆ ಚೌಟ್ರಿ ಪಕ್ಕದಲ್ಲಿ ಯಕ್ಷಗಾನ ಮಾಡೋರ ಜೊತೆ ಯಾರ್ಯಾರಿಗೆ ಫೋಟೋಸು ವೀಡಿಯೋಸು ಬೇಕು ಅವರು ಹೋಗ್ಬಿಟ್ಟು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೆಗ್ಸ್ಕೊತಿದ್ರು. ನಾವು ಕೂಡ ಫೋಟೋಸು ತೆಗೆಸ್ಕೊಂಡ್ವಿ. ನೆಕ್ಸ್ಟ್ ನಾವು ಮಂಟಪದ ಒಳಗಡೆ ಬಂದ್ವಿ. ಇಲ್ಲಿ ಇವಾಗ ಹುಡುಗಿನ ಮಂಟಪದ ಹತ್ರ ಬಿಟ್ಟು ಬರೋದಕ್ಕಂತ ಹೋಗ್ತಿದ್ದಾರೆ. ಇಲ್ಲಿ ಯಕ್ಷಗಾನ ಮಾಡೋರು ಒಂದು ಕನ್ನಡ ಸಾಂಗಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹುಡುಗಿನ ಮಂಟಪದ ಹತ್ರ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಿದ್ದಾರೆ. ಇವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಕ್ಚುಲಿ ನಾನು ಆ ವಿಡಿಯೋನ ಮತ್ತೆ ಸಪ್ರೇಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಕಾಪಿರೈಟ್ ಆಗುತ್ತೆ. ಮತ್ತು ಸಾಂಗ್ನ ರೀಪ್ಲೇಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸಾಂಗ್ನ ಇಲ್ಲಿ ಪ್ಲೇ ಮಾಡ್ತಿಲ್ಲ, ಮ್ಯೂಟ್ ಮಾಡಿದ್ದೀನಿ ಕಂಪ್ಲೀಟ್ಲಿ. ಇವಾಗ ತಾಳಿ ಕಟ್ಸೋ ಟೈಮು. ಅದಕ್ಕಿಂತ ಮುಂಚೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಮಾಡ್ತಾರೆ. ಸೊ ಅದನ್ನ ಇವಾಗ ಮಾಡ್ತಿದ್ದಾರೆ. ನಾನು ಇಲ್ಲಿ ಕೆಳಗಡೆ ಬಂದು ನಮ್ಮ ಅಕ್ಕವನ್ನೆಲ್ಲ ಮಾತಾಡಿಸ್ತಿದ್ದೆ. ಸೊ ಇವಾಗ ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮನ ಕೈಲಿ ಹಾಲು ಬಿಡಿಸ್ಬಿಟ್ಟು ಆಮೇಲೆ ಅಕ್ಷತೆ ಹಾಕಿಸಿ ಆಮೇಲೆ ತಾಲಿಗೆ ಹುಡುಗ ಮತ್ತು ಹುಡುಗಿ ಕೈನಲ್ಲಿ ಪೂಜೆ ಮಾಡಿಸ್ಬಿಟ್ಟು ತಾಲಿನ ಕಟ್ಟಿಸ್ತಾರೆ. ನಾವು ಅದನ್ನೆಲ್ಲನೂ ಇಲ್ಲೇ ಕೆಳಗಡೆ LED ಸ್ಕ್ರೀನಲ್ಲಿ ನೋಡಿಕೊಂಡು ಕೂತಿದ್ವಿ.
ಮುಹೂರ್ತ ಆದಮೇಲೆ ನಾವು ಔಟ್ಸೈಡ್ ಬಂದು ಅಂದರೆ ಕನ್ವೆನ್ಷನಲಿಂದ ಔಟ್ಸೈಡ್ ಬಂದು ಇಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಚೆನ್ನಾಗಿ ಬರ್ತಿತ್ತು ಅಂದ್ಬಿಟ್ಟು ನಾನು ನನ್ನ ಸ್ಯಾರಿದು ಕಂಪ್ಲೀಟ್ ವೀಡಿಯೋ ಮಾಡಿಸ್ಕೊಂಡೆ. ಅದಾದಮೇಲೆ ನಾನು ನಮ್ಮ ಅಕ್ಕ ಮತ್ತು ನಂದಿನಿ ಜೊತೆ ಫೋಟೋ ತೆಗೆಸ್ಕೊಂಡೆ. ನೆಕ್ಸ್ಟು ಇಲ್ಲೇ ಪಕ್ಕದಲ್ಲೇ ಯಕ್ಷಗಾನ ಮಾಡೋರಿದ್ರು, ಅವ್ರ ಜೊತೆನೂ ಹೋಗ್ಬಿಟ್ಟು ಒಂದು ವೀಡಿಯೋ ಮತ್ತು ಫೋಟೋಸ್ ತೆಗೆಸ್ಕೊಂಡು ಒಳಗಡೆ ಬಂದ್ವಿ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಕಾವ್ಯಕ್ಕ ಮಾತಾಡ್ತಿದ್ರು. ಇವರು ಕಾವ್ಯಕ್ಕನ ಮಗ ಪನ್ನು, ಇವ್ರು ನನ್ನ ಹೆಸ್ರನ್ನ ತುಂಬ ಚೆನ್ನಾಗಿ ಕರೀತಾನೆ, ಸ್ಪಂದನ ಅಂತ. ಸೊ ನಾವು ನೆಕ್ಸ್ಟು ಇಲ್ಲಿ ಸ್ಟೇಜ್ ಮೇಲೆ ಹಾಲು ಬಿಟ್ಟು ಅಕ್ಷತೆ ಹಾಕಿ ವಿಶ್ ಮಾಡೋದಕ್ಕಂತ ಹೋಗಬೇಕಿತ್ತು. ಸೊ ನಾವು ಇವಾಗ ಹೋಗ್ತಿದ್ದೀವಿ. ಏನಕ್ಕಂದರೆ ಫಸ್ಟು ಸ್ಟೇಜೆಲ್ಲ ಫುಲ್ ರಶ್ ಇತ್ತು. ಸೊ ಕ್ಯೂ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕೊನೆ ಟೈಮಲ್ಲಿ ಹೋಗಿ ನಾವು ಹಾಲು ಬಿಟ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬಂದ್ವಿ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಸ್ಫೂರ್ತಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಸ್ಫೂರ್ತಿ ಇಲ್ಲೇ ಹುಡುಗಿ ಜೊತೆನೇ ಸ್ವಲ್ಪ ಹೊತ್ತು ಇದ್ಲು. ಸೊ ಹಾಗಾಗಿ ನಾನು ಮತ್ತು ಕುಸುಮ ಇಲ್ಲೇ ಸ್ಟೇಜಿಂದ ಕೆಳಗಡೆ ಕೂತ್ಕೊಂಡು ಈ ಥರ ಸ್ಕ್ರೀನ್ ನೋಡಿಕೊಂಡು ಕೂತಿದ್ವಿ. ನೆಕ್ಸ್ಟು ಇದೆಲ್ಲ ಆದಮೇಲೆ ಮುಹೂರ್ತ ಆದಮೇಲೆ ತಾಳಿ ಕಟ್ಟೋ ಶಾಸ್ತ್ರ, ಹಾಲು ಬಿಡೋದು, ಅಕ್ಷತೆ ಹಾಕೋದು ಇದೆಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ಸ್ಟೇಜ್ ಮೇಲೆ 7 ಹೆಜ್ಜೆ ಅಂದರೆ ಸಪ್ತಪದಿದು ತುಳಿಯೋದಕ್ಕೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಇವಾಗ 7 ಸ್ಟೆಪ್ಪು ಹೆಜ್ಜೆನ ಇವಾಗ ನಡೆಸ್ತಿದ್ದಾರೆ. ಇವರು ಏನೇನೋ ಹೇಳ್ಕೊಡ್ತಿದ್ದಾರೆ. ಸೊ ಅದನ್ನು ಹುಡುಗಿ ಹೇಳ್ಕೊಂಡು 7 ಹೆಜ್ಜೆನ ಇಡಬೇಕು. ಸೊ ನಾವು ಈ ಶಾಸ್ತ್ರನ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ವಿ. ನಮ್ಮಮ್ಮ ಅವರೆಲ್ಲ ಆಲ್ರೆಡಿ ಊಟಕ್ಕೆ ಹೋಗ್ಬಿಟ್ಟಿದ್ರು. ನಾನು ಮತ್ತು ಸ್ಫೂರ್ತಿ, ಕುಸುಮ ಮತ್ತು ನಮ್ಮ ಅಕ್ಕ ಭಾವ ಅವ್ರದ್ದೆಲ್ಲ ಪೆಂಡಿಂಗ್ ಇತ್ತು. ಸೊ ನಾವು ಈ ಶಾಸ್ತ್ರನ ನೋಡಿಕೊಂಡು ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಈ ಶಾಸ್ತ್ರನ ಕಂಪ್ಲೀಟಾಗಿ ನೋಡಿದ್ವಿ. ಎಲ್ಲ ಹುಡುಗಿರಿಗೂ ಅಷ್ಟೇ ಮದುವೆನ ಇದೇ ಥರ ಆಗಬೇಕಂದ್ಬಿಟ್ಟು ತುಂಬ ಆಸೆ ಇರುತ್ತೆ. ಸೊ ಐ ಥಿಂಕ್ ಎಲ್ಲ ಹುಡುಗಿ ಲೈಫಲ್ಲಿ ಮದುವೆ ಅನ್ನೋದೇ ಒಂದು ಬಿಗ್ಗೆಸ್ಟ್ ಡ್ರೀಮ್ ಆಗಿರುತ್ತೆ. ನಾವು ಈ ಶಾಸ್ತ್ರನ ಕಂಪ್ಲೀಟ್ ನೋಡಿಕೊಂಡು ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ. ಇಲ್ಲಿ ಅಕ್ಕ ಭಾವ ಅವರೆಲ್ಲ ಊಟಕ್ಕೆ ಕೂತಿದ್ರು. ನಾವು ಅವ್ರ ಅಪೋಸಿಟೇ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನಾವು ನೆಕ್ಸ್ಟು ಇಲ್ಲಿ ಮತ್ತೆ ಇಲ್ಲಿ ಕನ್ವೆನ್ಷನ್ ಹಾಲ್ ಒಳಗಡೆ ಬಂದ್ವಿ. ಇಲ್ಲಿ ಮದುವೆ ಮಾಡ್ಸೋಕ್ಕಂತ ಬಂದಿದ್ರಲ್ಲ ಪುರೋಹಿತರು, ಅವ್ರ ಜೊತೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಿದ್ವಿ. ಇವರು ನಮ್ಮ ಅಕ್ಕನ ಮದುವೆನಲ್ಲಿ, ಕಾವ್ಯಕ್ಕನ ಮದುವೆ, ಆಶಕ್ಕನ ಮದುವೆಲೆಲ್ಲ ಇವರೇ ಬಂದಿದ್ದು. ಸೊ ಸ್ವಲ್ಪ ಪರಿಚಯ ಇರೋರೆ, ಹಂಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಇಲ್ಲಿ ಪನ್ನು, ಮಯೂರ ಮತ್ತು ಋತ್ವಿ ಆಟ ಆಡ್ತಿದ್ರು. ಇಲ್ಲಿಗೆ ಬಂದ್ವಿ. 3 ಜನನೂ ಕೂತ್ಕೊಂಡು ಚೆನ್ನಾಗಿ ಫೋಟೋಗೆ ಪೋಸ್ ಕೊಡ್ತಿದ್ದಾರೆ. ಮದುವೆ ಎಲ್ಲ ಮುಗೀತು. ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ಇಲ್ಲಿ ಕಾವ್ಯಕ್ಕ ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕವಿತಂಗೆ ಪಾಪುವಾಗಿ ಜಸ್ಟ್ ಇವಾಗ 2 ಮಂತ್ಸ್ ಆಗಿತ್ತು. ಪಾಪು ಕೂಡ ಮದುವೆ ಕರ್ಕೊಬಂದಿತ್ತು. ಸೊ ಪಾಪುನೆಲ್ಲ ನೋಡಿಕೊಂಡು ನಾವು ಇವಾಗ ಬಾಯ್ ಹೇಳಿ ಔಟ್ಸೈಡ್ ಬರ್ತಿದ್ದೀವಿ. ಇಲ್ಲಿ ಸ್ಫೂರ್ತಿ ಹುಡುಗಿ ಜೊತೆನೇ ಹೋಗ್ತಿದ್ಲು. ಸೊ ಹಾಗಾಗಿ ಅವಳು ಇಲ್ಲೇ ಇದ್ಲು. ಅವಳಿಗೂ ಬಾಯ್ ಮಾಡಿ ನಾವಿವಾಗ ಕನ್ವೆನ್ಷನಲ್ ಹಾಲಿಂದ ಹೊರಗಡೆ ಬಂದ್ವಿ. ನಾನು ಫೈನಲಾಗಿ ನನ್ನ ಸ್ಯಾರಿದು ಮತ್ತೆ ಒಂದು ವಿಡಿಯೋ ಮಾಡಿಸ್ಕೊಂಡೆ. ನಮ್ಮಮ್ಮ, ಕುಸುಮ, ನಾವೆಲ್ಲ ನಮ್ಮ ಚಾನಲ್ಗೆ ಬಾಯ್ ಹೇಳಿ ಇವಾಗ ಕಾರ್ ಹತ್ರ ಹೊರಟ್ವಿ. ನಾನು ಮತ್ತು ಕುಸುಮ, ಅಮ್ಮ, ನಮ್ಮ ಅಕ್ಕ, ನಂದಿನಿ ಎಲ್ಲ ಭಾವನ ಕಾರಲ್ಲಿ ಮನೆ ಕಡೆ ಹೋಗ್ತಿದ್ದೀವಿ. ಇಲ್ಲಿ ಕವಿತಕ್ಕ, ಕಾವ್ಯಕ್ಕ ಎಲ್ಲ ಅವ್ರದ್ದು ಕಾರಲ್ಲಿ ಊರ ಕಡೆ ಹೊರಟಿದ್ದಾರೆ. ಸೊ ಅವರಿಗೆಲ್ಲ ಮತ್ತೆ ಬಾಯ್ ಹೇಳಿ ನಾವಿವಾಗ ನಮ್ಮ ಕಾರು ಔಟ್ಸೈಡ್ ಇತ್ತು. ಸೊ ಔಟ್ಸೈಡ್ ಬಂದು ಇವಾಗ ಮನೆ ಕಡೆ ಬರ್ತಿದ್ದೀವಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.